ನಾನು ಇವಾಗ ಸಹಾಯ ಮಾಡಕ್ ಹೋಗ್ತೀನಿ ಸರ್. ಎಷ್ಟೊಂದು ಜನ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಾರಲ್ಲ, ನಾನು ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕೋರ್ನ ಹೇಟ್ ಖಂಡಿತವಾಗೂ ಮಾಡಲ್ಲ. ನೀವು ನಮ್ಮ ತಪ್ಪನ್ನ ತೋರಿಸ್ತೀರಾ, ಆ ತಪ್ಪಲ್ಲ ಅಂದ್ರೆ ನಾವು ಬಿಟ್ಟಾಕ್ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ನಾನು ಇವಾಗ ಬೆಡ್ಶೀಟ್ ಹೊತ್ಸಕ್ ಹೋಗ್ತೀನಿ ನೈಟ್. ನಾವು ರಾತ್ರಿ ಊಟ ಮಾಡ್ಕೊಂಡ್ಬಿಟ್ಟು 10 ಗಂಟೆ ಹಂಗೆ ನಾವು ಹೊರಡೋದು. ನಾನು, ನಮ್ಮ ತಾತ ಆಗ್ಲಿ, ನಮ್ಮ ಮ್ಯಾನೇಜರು, ಡ್ರೈವರ್ ಹುಡುಗ ಎಲ್ಲರೂ ಹೋಗ್ತೀವಿ ನಾವು. ಸೊ ನನ್ಗಂತ ಒಂದು ಸಪೋರ್ಟಿವ್ ಒಂದು 6 ಜನ ಬರ್ತಾರೆ, ನನ್ನ ಜೊತೆಗೆ 5-6 ಜನ ಬರ್ತಾರೆ. ಏನೇ ಆಗಿರ್ಲಿ 5-6 ಜನ ಹುಡುಗರು ಬರೋದಲ್ಲ ಮ್ಯಾಟ್ರು. ನಾನು ಇವಾಗ ಅಲ್ಲಿ ಹೋಗಿ ಆ ಮನುಷ್ಯನ ಎದ್ದಳಿಸ್ಬೇಕಾದ್ರೆ ಒಬ್ಬ ಕುಡಿದ್ ಮಲಗಿರ್ತಾನೆ, ಅವ್ನ ಎದ್ದಳಿಸ್ಬೇಕಾದ್ರೆ ಅವ್ನು ರಿಯಾಕ್ಟ್ ಆಗ್ತಾನೆ. ಆ ಶಾಟ್ ನಾವು ಹಾಕಿರಲ್ಲ. ಅವ್ರನ್ನ ಕೆಟ್ಟವ್ರನ್ನಾಗಿ ತೋರ್ಸಕ್ ನನಗೆ ಇಷ್ಟ ಇಲ್ಲ. ಈಸಿಯಾಗಿ ಹೇಳ್ತಾರೆ, ಇವಾಗ ಈಸಿಯಾಗಿ ನೆಗೆಟಿವ್ನ ತಗೊಂಡೋಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ತಾರೆ. ಈ ಥರದನ್ನ ಯಾಕೆ ಹಾಕಲ್ಲ? ಒಂದು ಹುಡುಗಿಯಾಗಿ ನಾನು ರಾತ್ರಿ ಮನೆಗೆ ವಾಪಸ್ ಬರೋದು ಎಷ್ಟೊತ್ತಾಗ್ಬೋದು ಸರ್ ನಿಮ್ಮ ಪ್ರಕಾರ? ಮಿಡ್ ನೈಟ್ ದಾಟುತ್ತೆ. ಗಂಟೆ ಗೆಸ್ಸಿಂಗ್ ಅರೌಂಡ್ 3 ಅಥವಾ 2. ಒಂದು 4 o'clock ವರೆಗೂ ಆಗುತ್ತೆ ಸರ್. 4ವರೆಗೂ ನಾವು, ನನ್ನ ಜೊತೆಗಿರೋ ಹುಡುಗರು ಎಲ್ಲರೂ ಕೆಲಸ ಮಾಡ್ತೀವಿ. ನಾನು ಎಲ್ಲರೂ ನನಗೆ ಅಪ್ರಿಷಿಯೇಟ್ ಮಾಡಲಿ ಅಂತ ಯಾರ ಹತ್ರನೂ ಕೇಳ್ತಾ ಇಲ್ಲ. ಒಂದು ಹುಡುಗಿಯಾಗಿ ಮುನ್ನುಗ್ಗಿ ಕೆಲಸ ಮಾಡ್ತಾ ಇದ್ದೀನಿ. ಅದನ್ನು ಅಪ್ರಿಷಿಯೇಟ್ ಮಾಡಿ ಅಂತ ಕೇಳ್ತಿಲ್ಲ. ಕೆಲಸ ಮಾಡ್ತಿದ್ದೀವಿ, ಮಾಡಕ್ಕೆ ಬಿಡಿ ಅಷ್ಟೇ.